ಎಲ್ಲರಿಗೂ ನಮಸ್ಕಾರ. ನಾನು ರಿಷಿ, ನಿಮ್ಮ ಮಹಾಲಕ್ಷ್ಮೀಪುರಮಿನ ಯುವ ಪ್ರತಿನಿಧಿ. ಇವತ್ತು ನಾ ಹೇಳ್ತಾ ಇರೋ ವಿಷಯ ನಮ್ಮ ಏರಿಯಾಗೆ ಸಂಬಂಧಪಟ್ಟಿಲ್ಲದೆ ಇರ್ಬೋದು, ಆದರೆ ನೀವೆಲ್ಲರೂ ಬೆಂಗಳೂರಿನ ನಾಗರಿಕರಾಗಿ ಇದನ್ನು ತಿಳ್ಕೊಳ್ಳೇಬೇಕು. ಈ ಕರ್ನಾಟಕ ಸರ್ಕಾರ 1139 ಕೋಟಿ ಖರ್ಚು ಮಾಡಿ ಹೆಬ್ಬಾಳ್ ಜಂಕ್ಷನಿಂದ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋಕ್ಕೆ ಬರೀ ಒಂದು 2 ಕಿಲೋಮೀಟರಿನ ಟನಲ್ ರೋಡ್ ಮಾಡೋಕ್ಕೆ ಆಗಲೇ ಶುರು ಮಾಡಿಬಿಟ್ಟಿದೆ. ಅಷ್ಟೇ ಅಲ್ಲ, ಈ ಒಂದು ಟನಲ್ ಮಾಡೋಕ್ಕೆ 900ಕ್ಕಿಂತ ಹೆಚ್ಚು ಮರಗಳನ್ನ ಆಗಲೇ ಕಡಿಯೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಇನ್ನು ಎಷ್ಟು ಪರಿಸರಕ್ಕೆ ಇದರಿಂದ ಒಂದು ಡ್ಯಾಮೇಜ್ ಆಗುತ್ತೋ ಅದು ನಾವು ಇವತ್ತೇನು ಹೇಳೋಕ್ಕಾಗಲ್ಲ. ಆಮೇಲೆ ಮಜಾ ಏನಂದರೆ, ಟ್ರಾಫಿಕ್ ಬಗ್ಗೆ ತಿಳ್ಕೊಂಡಿರೋರು, ರಿಸರ್ಚ್ ಮಾಡೋರು, ಸಂಶೋಧಕರು ರಿಪೋರ್ಟ್ಗಳು ಕೊಡ್ತಾ ಇದ್ದಾರೆ. ಈ ಟನಲ್ ಮುಗಿಯೋ ಒಂದು 3-4 ವರ್ಷ ಆಗತ್ತೆ. ಇದಾಗೋಷ್ಟರಲ್ಲಿ ಮೊದಲನೇ ದಿನದಿಂದನೇ ಟ್ರಾಫಿಕ್ ದಟ್ಟಣೆ ಹಿಂಗಿರತ್ತೆ. ಜನಕ್ಕೆ ಟ್ರಾಫಿಕ್ಗೆ ಒಂದು ಪರಿಹಾರನೂ ಸಿಗಲ್ಲ ಇವ್ರು ಈ ಥರ ಒಂದು ಪ್ರಾಜೆಕ್ಟ್ ಮಾಡ್ತಾ ಇರೋದ್ರಲ್ಲಿ ಅಂತ ರಿಸರ್ಚೇ ಹೇಳ್ತಾ ಇದೆ. ಈ ಥರ ಬೇಜವಾಬ್ದಾರಿಯಿಂದ ಪ್ರಾಜೆಕ್ಟ್ಗಳು ಮಾಡ್ತಾ ಇದ್ರೆ ನಾವೆಲ್ಲ ಸುಮ್ಮನೆ ಇರೋಕ್ಕಾಗತ್ತಾ? ಬೆಂಗಳೂರಿನ ಜನಕ್ಕೆ ಎಷ್ಟೊಂದು ಸಮಸ್ಯೆಗಳಿದೆ. ರಸ್ತೆಗಳು ಕಿಟ್ಟೋಗ್ತಾ ಇದೆ, ಕಸ ನಿರ್ವಹಣೆ, ನೀರು, ಬೇರೆ ಮೂಲಭೂತ ಸೌಕರ್ಯಗಳೇ ಎಷ್ಟೊಂದು ಕಡೆ ಇಲ್ಲ. ಗೌರ್ಮೆಂಟಿನ ಗ್ಯಾರಂಟಿ ಸ್ಕೀಮ್ಗಳು ಜನಕ್ಕೆ ಮುಟ್ತಾ ಇಲ್ಲ. ಎಷ್ಟೊಂದು ಕಡೆ ರೇಷನ್ ಕಾರ್ಡ್ ಬಿಡ್ತಾ ಇಲ್ಲ. ಈ ಥರ ಒಂದು ನಗರದಲ್ಲಿ ಕಷ್ಟ ಮಾಡಿ ಜೀವನ ಮಾಡ್ತಾ ಇರೋವಾಗ ಅವ್ರದ್ದೇ ತೆರಿಗೆದಾರರ ಹಣ ತಗೊಂಡು ನೀವು ಸಾವಿರಾರು ಕೋಟಿ ಖರ್ಚು ಮಾಡಿ ಬೇಡದೇ ಇರೋ ಒಂದು ಪ್ರಾಜೆಕ್ಟ್ ಮಾಡ್ತಿರಲ್ಲ, ಅದೂ ಯಾವುದೂ ಪ್ರಕ್ರಿಯೆ ಫಾಲೋ ಮಾಡಿಲ್ಲ. ನಾವು ಇದನ್ನು ಹಿಂಗೆ ಸುಮ್ಮನೆ ಬಿಟ್ಬಿಡೋಕ್ಕಾಗತ್ತಾ? ಅದಕ್ಕಾಗಿಯೇ ನಾನು, ನಮ್ಮ ತಂಡದವರು ಕರ್ನಾಟಕ ಹೈಕೋರ್ಟಲ್ಲಿ ಒಂದು PIL ಫೈಲ್ ಮಾಡಿದ್ದೀವಿ. ಈ ಥರ ಇವರು ಪ್ರಾಜೆಕ್ಟ್ ಯಾವುದು ಪ್ರಕ್ರಿಯೆ ಫಾಲೋ ಮಾಡದೆ ಪರಿಸರಕ್ಕೆ ಕಷ್ಟ ಆಗ್ತಾ ಇರುವಂಥದ್ದು, ಆಮೇಲೆ ನಿಜವಾದ ಪರಿಹಾರ ಕೊಡ್ತಾನೆ ಇಲ್ಲ ಅನ್ನೋ ಥರ ಪ್ರಾಜೆಕ್ಟ್ನ ಇವರು ಮಾಡಬಾರ್ದು ಅಂತ ಕೋರ್ಟ್ ಏನೇ ಹೇಳಿದೆ. ಸರ್ಕಾರಕ್ಕೆ ನೀವು ಏನೇನು ಫೈಲ್ ಮಾಡಿಲ್ವೋ, ಏನೇನು ಪ್ರಕ್ರಿಯೆ ಫಾಲೋ ಮಾಡಿಲ್ವೋ 10 ದಿನದಲ್ಲಿ ನೀವು ಮಾಡಬೇಕು, ಇಲ್ಲ ಅಂದರೆ ನಿಮ್ಮದು ನಾವು ಸ್ಟೇ ಮಾಡ್ತೀವಿ ಅಂತ ಕೋರ್ಟ್ ಹೇಳಿದೆ. ಎಷ್ಟೊಂದು ಸಲ ನಾವು ಅನ್ಕೋತೀವಿ ನಾವು ಜನರು ಸಾಮಾನ್ಯರಾಗಿ ಏನು ಮಾಡೋಕ್ಕಾಗಲ್ಲ, ಏನು ಪ್ರಶ್ನೆಗಳು ಕೇಳೋಕ್ಕಾಗಲ್ಲ ಅಂತ. ಬಟ್ ನೀವು ಆ ಥರ ದಯವಿಟ್ಟು ಅನ್ಕೋಬೇಡಿ. ಮೊದಲನೇ ಹೆಜ್ಜೆ ನಾವು ಆಗಲೇ ತೊಗೊಂಡಿದ್ದೀವಿ. ಆದರೆ ಅಷ್ಟೇ ಸಾಲದು, ಎಲ್ಲ ಬೆಂಗಳೂರಿನ ಜನರು ನಮ್ಮ ಜೊತೆ ಸೇರಬೇಕಂತ ಒಂದು ಆನ್ಲೈನ್ ಪೆಟಿಷನ್ ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ಆನ್ಲೈನು ಒಂದು ಅರ್ಜಿ ಇದೆ, ನೀವೆಲ್ಲಾನು ಅದಕ್ಕೆ ಸಹಭಾಗಿ ಆಗ್ಬೋದು. ಈ ವಿಡಿಯೋ ಜೊತೆ ನಾವೊಂದು ಲಿಂಕ್ ಕೊಡ್ತೀನಿ. ಆಗಲೇ 8,000ಕ್ಕೂ ಹೆಚ್ಚು ಜನ ಆ ಲಿಂಕಲ್ಲಿ ಹೋಗಿ ಬೆಂಗಳೂರಿನ ನಾಗರಿಕರು ಆಗಲೇ ಅವರ ಹೆಸರು ಹಾಕಿ ಸೈನ್ ಮಾಡಿ ಅವ್ರ ಫೋನಿಂದಾನೇ ನಮ್ಮ ಈ ಮೂವ್ಮೆಂಟ್ಗೆ ಅವರು ಬಂದು ಸೇರ್ಕೊಂಡಿದ್ದಾರೆ. ನೀವು ಕೂಡ ದಯವಿಟ್ಟು ಬಂದು ಸೇರ್ಕೋಬೇಕು. ಯಾಕೆಂದರೆ ಇವತ್ತದು ಹೆಬ್ಬಾಳದಲ್ಲಿ ಆಗ್ತಾ ಇದೆ, ನಾಳೆ ನಮ್ಮನೆ ಮುಂದೆನೂ ಆಗ್ಬೋದು. ಈ ಥರ ಕೆಲಸಗಳು ಮಾಡೋಕ್ಕೆ ನಮ್ಮ ರಾಜಕಾರಣಿಗಳಿಗೆ ಬಿಡಬಾರ್ದು. ಅವ್ರು ಒಳ್ಳೆ ಜವಾಬ್ದಾರಿಯಿಂದನೇ ಕೆಲಸಗಳು ಮಾಡಬೇಕು ಅಂತ ನಾವು ಒಂದು ಸಂದೇಶ ಕೊಡಬೇಕು. ಅದಕ್ಕೆ ನೀವು ಬನ್ನಿ, ನಮ್ಮ ಜೊತೆ ಸೇರ್ಕೊಳ್ಳಿ, ಆನ್ಲೈನ್ ಪೆಟಿಷನ್ನ ಸೈನ್ ಮಾಡಿ ಆ ಸಂದೇಶನ ನಾವೆಲ್ಲರೂ ಒಟ್ಟಿಗೆ ಕೊಡೋಣ. ಬೆಂಗಳೂರು ನಮ್ಮ ಮನೆ, ಬೆಂಗಳೂರು ಮಾರಾಟಕ್ಕಿಲ್ಲ. ಧನ್ಯವಾದಗಳು.